ಬಾಬಾ ನಿನ್ನೆ ಮ್ಯಾಚ್ ಏನ್ ಗುರು ಅದು KKR ಅಗೇನ್ಸ್ಟ್ ನಮ್ಮ ಕಿಂಗ್ ಕೊಹ್ಲಿ ಅವ್ರು ಚೇಸಿಂಗ್ ಮಾಡಿದ್ದು ಅಷ್ಟಿಲ್ಲದೆ ನಾವು ಚೇಸಿಂಗ್ ಕಿಂಗ್ ಚೇಸಿಂಗ್ ಮಾಸ್ಟರ್ ಅಂತ ಅಷ್ಟು ನಾವು ಕರೆಯೋದಿಲ್ಲ ಮಾತ್ರ ಅವ್ರನ್ನ. ಅಂಡ್ ನಿನ್ನೆ ಮ್ಯಾಚ್ ನಮಗೆ ಮಾತಾಡೋಕು ಮುಂಚೆ ನಮಸ್ಕಾರ ಗುರು, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ 1 ವೀಕ್ ಗುರು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಅಷ್ಟೇ ವಿರಾಟ್ ಕೊಹ್ಲಿ ಅವರು 2 ಮ್ಯಾಚ್ ಅಲ್ಲಿ ಡಕ್ಔಟ್ ಆದ್ಮೇಲೆ ಫಾರ್ಮ್ ಗೆ ಬಂದ್ರು, ಕಂಬ್ಯಾಕ್ ಕೂಡ ಮಾಡಿದ್ರು. ಹಾಗಾಗಿ ನಾವು ಕೂಡ 1 ವೀಕ್ ಆದ್ಮೇಲೆ ಕಂಬ್ಯಾಕ್ ಮಾಡ್ತಾ ಇದೀವಿ. ಒಂದು ವಾರದಿಂದ ವಿಡಿಯೋ ಮಾಡಕ್ ಆಗಿರಲಿಲ್ಲ, ಸ್ವಲ್ಪ ಬಿಸಿ ಇದ್ದೆ, ಹಾಗಾಗಿ ವಿಡಿಯೋಸ್ ಯಾವ್ದು ಕೂಡ ಅಪ್ಲೋಡ್ ಮಾಡಿರ್ಲಿಲ್ಲ. ಬಟ್ ನಿನ್ನೆ ನಮ್ಮ RCB ಮ್ಯಾಚ್ ನೋಡಿದ್ಮೇಲೆ ಏನೇ ಇರ್ಲಿ ಗುರು ಬಿಸಿ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡ್ಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದೀನಿ. ಗುರು ವಿಡಿಯೋನ ಕಂಟಿನ್ಯೂಷನ್ ಮಾಡೋಣ. ಅದಕ್ಕೂ ಮುಂಚೆ ನಿನ್ನೆ ಮ್ಯಾಚ್ ನಿಮ್ಗೆ ಹೇಗೆ ಅನಿಸ್ತು, ಚೇಸಿಂಗ್ ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಯಾವ ರೀತಿ ಆಡಿದ್ರು ಅನ್ನೋದು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋಗೆ ಒಂದು ಲೈಕ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಗುರು. ಗುರು ನಿನ್ನೆಯ ಮ್ಯಾಚ್ ಏನಿತ್ತು, RCB ಟಾಸ್ ಯಾವಾಗ ವಿನ್ ಆಯ್ತು ನಾನು ಅಲ್ಲೇ ಅನ್ಕೋಬಿಟ್ಟೆ, ಇವತ್ತು ಪಕ್ಕ RCB ಚೇಸಿಂಗ್ ಮಾಡುತ್ತೆ, ವಿನ್ ಕೂಡ ಆಗ್ತಾರೆ ಅನ್ಬಿಟ್ಟು. ಆಲ್ಮೋಸ್ಟ್ ನೆನ್ನೆ RCB ನಾವು ಫ್ಯಾನ್ಸ್ ಏನಿದೀವಿ, RCB ಟಾಸ್ ಗೆದ್ಬಿಟ್ಟು ಫೀಲ್ಡಿಂಗ್ ತಗೊಂಡಾಗ್ಲೇನೆ ಫಿಕ್ಸ್ ಆಗ್ಬಿಟ್ಟು ಇವತ್ತು RCB ಪಕ್ಕ ಚೇಸಿಂಗ್ ಮಾಡುತ್ತೆ. ಲಾಸ್ಟ್ 2 ಮ್ಯಾಚ್ ಇಂದ ನಮ್ಮ ಕಿಂಗ್ ಕೊಹ್ಲಿ ಕೂಡ ಏನು ಕೂಡ ಆಡಿಲ್ಲ, ಡಕ್ಔಟ್ ಕೂಡ ಆಗಿದ್ರು. ಸೊ ಇವತ್ತಿನ 2 ಮ್ಯಾಚ್ ನ ಸೇಡ್ ಏನಿತ್ತು, 2 ಮ್ಯಾಚ್ ನ ಅಗ್ರೆಸಿವ್ ಏನಿತ್ತು, ಇವತ್ತು KKR ಮೇಲೆ ತೀರ್ಸ್ಕೊಳ್ತಾರೆ ಅಂತ ನಮಗೆ ಪಕ್ಕಾ ಗೊತ್ತಿತ್ತು. ಸೊ ಅದೇ ರೀತಿ ನಿನ್ನೆ ಮ್ಯಾಚ್ ಅಲ್ಲಿ ಆಗಿದ್ದು. ಏನ್ ಗುರು ಅಗ್ರೆಷನ್ ಕಿಂಗ್ ಕೊಹ್ಲಿದು, ತುಂಬಾ ಮ್ಯಾಚ್ ಆಗ್ಬಿಟ್ಟಿತ್ತು. ನಾವು ಹತ್ರ ಅಗ್ರೆಷನ್ ನೋಡ್ಬಿಟ್ಟು ಕಿಂಗ್ ಕೊಹ್ಲಿ ಅವ್ರದ್ದು ಲಾಸ್ಟ್ ಮ್ಯಾಚ್ MI ಅಗೇನ್ಸ್ಟ್ ಅನ್ಸುತ್ತೆ, ಯಾರ್ದು ರೋಹಿತ್ ಶರ್ಮಾ ಅವ್ರದ್ದು ಕ್ಯಾಚ್ ಹಿಡಿದಾಗ ಅವ್ರು ಓಡೋದ್ರು ನೋಡಿ, ಕ್ಯಾಚ್ ಹಿಡಿದ್ಬಿಟ್ಟು. ಸೊ ಸೇಮ್ ಕ್ಯಾಚ್ ಟೆಸ್ಟ್ ಅಲ್ಲಿ ಅವರು ಹಿಡಿದಾಗ ಓಡ್ತಾ ಇದ್ರು. ಸೊ ನಂಗೆ ಅದು ಕಣ್ಮುಂದನೆ ಬಂತು ಮಗ, ಅಂಡ್ ತುಂಬಾ ಬೇಜಾರ್ ಕೂಡ ಆಯ್ತು. ಸೊ ರೀಸೆಂಟ್ ಆಗಿ ಅಂದ್ರೆ ಮೊನ್ನೆಗೇನಪ್ಪ 1 ಇಯರ್ ಕೂಡ ಕಂಪ್ಲೀಟ್ ಆಯ್ತು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಕೂಡ ಕೊಟ್ಬಿಟ್ಟು. ಸೊ ಅವತ್ತಿನ ದಿನ ಏನಿತ್ತು ಗುರು, ಟೆಸ್ಟ್ ಕ್ರಿಕೆಟ್ ಅಲ್ಲಿ ನಿಜವಾಗ್ಲೂ ಟೆಸ್ಟ್ ಕ್ರಿಕೆಟ್ ಸತ್ತೋಯ್ತು ಅನ್ನೋ ತರ ಆಗ್ಬಿಟ್ಟಿತ್ತು ನಿಜವಾಗ್ಲೂ ವಿರಾಟ್ ಕೊಹ್ಲಿ ಟೆಸ್ಟ್ ಗೆ ರಿಟೈರ್ಮೆಂಟ್ ಕೊಟ್ಟ ಆದ್ಮೇಲೆ. ಬಟ್ ಆದ್ರೂ ಕೂಡ ಅವ್ರು ಇರ್ಬೇಕಿತ್ತು ವೈಟ್ ಜರ್ಸಿನಲ್ಲಿ. ವೈಟ್ ಜರ್ಸಿಯಲ್ಲಿ ಅವ್ರನ್ನ ನೋಡೋ ಮಜಾನೇ ಬೇರೆ ಗುರು. ಇಂಡಿಯಾ ಅಂದ್ರೆ ವಿರಾಟ್ ಕೊಹ್ಲಿ ಇಂಡಿಯನ್ ಟೆಸ್ಟ್ ಟೀಮ್ ಅಂತಾನೆ ಹೇಳ್ಬೋದಾಗಿತ್ತು ಮುಂಚೆ. ಬಟ್ ಈಗ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ಇಲ್ಲ. ಬಟ್ ಆದ್ರೂ ಕೂಡ ನಾವು IPL ಗೋಸ್ಕರ ವೇಟ್ ಮಾಡೇ ಮಾಡ್ತೀವಿ. ಅದು ಬಿಟ್ರೆ ODI ಗೋಸ್ಕರ ನಾವು ವೇಟ್ ಮಾಡ್ತೀವಿ. ಈ ಕಡೆ T20 ನಲ್ಲೂ ಇಲ್ಲ, ಟೆಸ್ಟ್ ನಲ್ಲೂ ಇಲ್ಲ. ಸೊ ಬಿಡಿ ಇದನ್ನ ಆ ಕಡೆ ಇಡೋಣ, ಅದು ವಿಷಯ ಬೇರೆ ಗುರು. ಟೆಸ್ಟ್ T20 ಬೇರೆ, ಈಗ IPL ಸೀಸನ್ ಅಲ್ವಾ. ಸೊ ನಿನ್ನೆಯ ಮ್ಯಾಚ್ ಮಾತ್ರ ಸೈಕ್ ಅಂತಾನೆ ಹೇಳ್ಬೋದು ಮಾತ್ರ. ಫುಲ್ ಪೈಸಾ ವಸೂಲು ಗುರು. ನಿನ್ನೆ ಮ್ಯಾಚ್ ನಮಗೆ ಮಾತಾಡೋದಾದ್ರೆ ನನ್ಗೆ ಮುಂಚೆನೆ ಹೇಳಿದೆ, ಟಾಸ್ ಗೆದ್ಬಿಟ್ಟು ನಮ್ಮ RCB ಬೌಲಿಂಗ್ ತಗೊಂಡ್ರು ಅಂತ. ಈ ಕಡೆ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಬಂದಂತಹ KKR ಕಡೆ ಏನ್ವರೆ ಗುರು, ಅಜಿಂಕ್ಯ ರಹಾನೆ ಅಂಡ್ ಫಿನ್ ಅಲೆನ್ ಅವರು 18-19 ರನ್ಗಳು ಅಷ್ಟೇನೆ, ಅಷ್ಟಕ್ಕೆ ಬೇಗ ಔಟ್ ಆಗ್ಬಿಟ್ರು. ಬಟ್ ನನಗೆ ನಿನ್ನೆ ಫಿನ್ ಅಲೆನ್ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇತ್ತು. ಲಾಸ್ಟ್ ಮ್ಯಾಚ್ ಸೆಂಚುರಿ ಕೂಡ ಹೊಡೆದಿದ್ರು. ನಿನ್ನೆ ಮ್ಯಾಚ್ ಅಂದ್ರೆ ನಮ್ಮ ಅಗೇನಿಸ್ಟ್ ಆಡಬಹುದು ಚೆನ್ನಾಗಿ ಅಂತ ಅನ್ಸಿತ್ತು. ಬಟ್ ನಿನ್ನೆ ಕೂಡ ಆಲ್ಮೋಸ್ಟ್ ಬೇಗನೆ ಔಟ್ ಆದ್ರು ಅವರು. ರಘುವಂಶಿ ಗುರು ನಮ್ಮ RCB ಬೌಲರ್ಸ್ ಗಳನ್ನ ಕಾಡಿದ್ದು ಅಂದ್ರೆ ಏನ್ ಗುರು ಅವರ ಆಟ. ಈ ಕಡೆ ರಹಾನು ಆಡ್ಲಿಲ್ಲ, ಈ ಕಡೆ ಫಿನ್ ಅಲೆನ್ ಅವರು ಆಡ್ಲಿಲ್ಲ. ಬಟ್ ಅವರ ಬ್ಯಾಟಿನ ನಿನ್ನೆ 71 ರನ್ಸ್ ಕೂಡ ಬಂತು ಕಾಂಟ್ರಿಬ್ಯೂಷನ್ ಆಗಿ. ಅವ್ರು ಹೋದ್ಮೇಲೆ ಆಡಿದ್ದು ರಿಂಕು ಸಿಂಗ್ ಅಂಡ್ ಗ್ರೀನ್ಸ್ ಗುರು. ಏನ್ ಗುರು ಅವರು ಡೆತ್ ಓವರ್ ಅಲ್ಲಿ ವಾಂಚ್ ಬಿಟ್ಟು ನಮ್ಮ RCB ಬೌಲರ್ಸ್ ಗಳಿಗೆ, ಅದು ಕೂಡ ಭುವನೇಶ್ವರ್ ಕುಮಾರ್ಗೂ ಬಿಡ್ಲಿಲ್ಲ ಮಾತ್ರ. ಡೆತ್ ಓವರ್ ಲಾಸ್ಟ್ ಓವರ್ ಅಂತೂ, ಅದಕ್ಕೂ ಮುಂಚೆ 19ನೇ ಓವರ್ 20ನೇ ಓವರ್ ಹೊಡೆದು ಬಿಟ್ರು ಮಾತ್ರ. ಫೈನಲ್ ಆಗಿ KKR ಅವರು 4 ವಿಕೆಟ್ ಗಳನ್ನ ಕಳ್ಕೊಂಡ್ಬಿಟ್ಟು 192 ರನ್ಗಳು ಗಳಿಸಿದ್ದು. ಅಂಡ್ ಅದರಲ್ಲೂ 193 ರನ್ಗಳ RCB ಗೆ ಟಾರ್ಗೆಟ್ ಆಗಿ ಕೂಡ ನೀಡಿದ್ರು. ಇನ್ನ ಈ ಕಡೆ ಬಂತು ನೋಡಿ ಗುರು ನಮ್ಮ ರೆಡ್ ಆರ್ಮಿ ಚೇಸಿಂಗ್ ಮಾಡ್ತೀವಿ ಅಂದ್ಬಿಟ್ಟು. ಸೊ ಮತ್ತೆ ಯಥಾಸ್ಥಿತಿ ಅಂತ ಜಾಕೋಬ್ ಬೆಥೆಲ್ ಅವರು ಬೇಗನೆ ಪೆವಿಲಿಯನ್ ಕೂಡ ಸೇರ್ಕೊಬಿಟ್ರು. ಬರೀ 15 ರನ್ ಅಷ್ಟೇ ಅವ್ರು ನೆನ್ನೆ ಆಡಿದ್ದು. ಈ ಕಡೆ ಜಾಕೋಬ್ ಬೆಥೆಲ್ ಔಟ್ ಆಗೋಕು ಮುಂಚೆನೆ ನಮ್ಮ ಕಿಂಗ್ ಕೊಹ್ಲಿ ಅವರು ತರಟೆ ತಗೊಂಡಿದ್ರು KKR ಬೌಲರ್ಸ್ ಗಳನ್ನ. ಸೊ ವಾಂಚ್ತಾ ಇದ್ರು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದಾನೆ. ಅವ್ರದ್ದು ಬ್ಯಾಟ್ ನ ಬಂತು ಗುರು ಸ್ಕೋರು. ಬಟ್ ಸೈಕ್ ಅಂತ ಹೇಳ್ಬೋದು. ನೆನ್ನೆ ಮ್ಯಾಚ್ ಅಗೇನ್ಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಓವರ್ ಇಂದ ಹಿಡಿದು ಈ ಮನುಷ್ಯ ಲಾಸ್ಟ್ ತನಕ ಇದ್ರು ನಮ್ಮ ಕಿಂಗ್ ಕೊಹ್ಲಿ ಅವ್ರು. ನೀವು ನಿನ್ನೆ ಅಬ್ಸರ್ವ್ ಮಾಡಿದ್ರು ಅನ್ಸುತ್ತೆ, ನಿನ್ನೆ ಒಂದೇ ಮ್ಯಾಚ್ ಅಲ್ಲ ತುಂಬಾ ಮ್ಯಾಚ್ ಗಳಲ್ಲಿ ಸ್ಟಾರ್ಟಿಂಗ್ ಬಂದಂತವ್ರು ಎಂಡ್ ಅಂದ್ರೆ 20ನೇ ಓವರ್ ತನಕ ಬರೋರು ಇದಿದ್ ನಿನ್ನೆ. ಸೊ ಅಷ್ಟು ನಾವು ಹೇಳಲ್ಲ ಅವ್ರಿಗೆ ಕಿಂಗ್ ಕೊಹ್ಲಿ ಅಂಡ್ ಚೇಸಿಂಗ್ ಮಾಸ್ಟರ್ ಅನ್ಬಿಟ್ಟು. ನಿನ್ನೆಯ ಮ್ಯಾಚ್ ಅಲ್ಲಿ 1-2 ಮಿಸ್ ಫೀಲ್ಡಿಂಗ್ ಕೂಡ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಅಂಡ್ ನಮ್ಮ ಟೀಮ್ ಡೇವಿಡರ್ ಕೂಡ. ಸೊ ಅದೊಂದು ಕೂಡ ಮಿಸ್ ಆಗಿ 4 ಕೂಡ ಹೋಗ್ಬಿಡ್ತು. ಅವರು ಹಿಡಿದ್ರು ಸಿಂಗಲ್ ರನ್ ಬಂತು ಅನ್ನೋಷ್ಟರಲ್ಲಿ 4 ಕೂಡ ಹೋಗ್ಬಿಡ್ತು ಅವರಿಗೆ. ಅಂದ್ರೆ ಮಂಡಿಗೆನ ತಾಗ್ಬಿಟ್ಟು ಕಾಲಿಗೆ ಈಸಿ ಬಾಲ್ ಹೋಗ್ಬಿಡ್ತು. ಇನ್ನೊಂದು ವಿರಾಟ್ ಕೊಹ್ಲಿ ಅವರು ಬಾಲ್ ನ ಹಿಡಿಲಿಕ್ಕೆ ಬಂದಾಗ ಸ್ವಲ್ಪ ಮಿಸ್ ಕೂಡ ಮಾಡಿದ್ರು ಬಾಲ್ ನ. ಅದ್ ಬಾಲ್ ಎಸ್ಮೇಲೆ ಅವ್ರ ಅಗ್ರೆಷನ್ ಹೆಂಗಿತ್ತು ಅಂದ್ರೆ ಬಿಟ್ಬಿಟ್ನಲ್ಲ, ಒಂದ್ ಬಾಲ್ ನ ಮಿಸ್ ಮಾಡ್ಬಿಟ್ನಲ್ಲ ಅನ್ನೋ ತರ ಇತ್ತು. ಸ್ಟಾರ್ಟಿಂಗ್ ಬೆಥೆಲ್ ಔಟ್ ಆಗೋಕ್ಕೂ ಮುಂಚೆ ಅವ್ರು ಒಂದು ಸಿಂಗಲ್ ರನ್ ತಗೊಂಡ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ರು. ಅದು ನೋಡಿಲ್ಲ ಗುರು, ಹೇಗಿತ್ತು ಅಂತ ನೋಡಿಲ್ಲ ಅಂದ್ರೆ ಇಲ್ಲಿ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಅಂದ್ರೆ ಅವರಿಗೆ ಮುಂಚೆನೆ ಗೊತ್ತಿತ್ತು ಈ ಮ್ಯಾಚ್ ಪಕ್ಕ ನಾನು ವಿನ್ ಮಾಡಿಸ್ತೀನಿ ಅಂದ್ಬಿಟ್ಟು. ಸೊ ಹಾಗಾಗಿ ಸೆಂಚುರಿ ಸೆಲೆಬ್ರೇಷನ್ ನ ಮುಂಚೆನೆ ಮಾಡಿದ್ರು ಅಷ್ಟೇ, ಅದು ಕೂಡ ಓನ್ಲಿ ಒಂದ್ ಸಿಂಗಲ್ ರನ್ ಅಲ್ಲಿ. ಯಾವ ತರ ಹೇಳಿದ್ದು, ಉರಿಸ್ಬಿಟ್ರು ಹಂಗೆ. ನನ್ನ ಕಿಂಗ್ ಕೊಹ್ಲಿ ಹೇಟರ್ಸ್ ಏನಿದಾರಂತ ಉರಿಸ್ಬಿಟ್ರು. ಲಾಸ್ಟ್ 2 ಮ್ಯಾಚ್ ಅಲ್ಲಿ ಡಕ್ಔಟ್ ಕೂಡ ಆಗಿರುವಂತದ್ದು ವಿರಾಟ್ ಕೊಹ್ಲಿ ಅವರು. 2 ಮ್ಯಾಚ್ ನ ಸೇಡ್ ಅನ್ನು ಅದು ಕೂಡ KKR ಮೇಲೆ ಗುರು ತೀರ್ಸಿದ್ದು. ಅದನ್ನ
ಅದನ್ನ ಹೇಳ್ತಾರಲ್ಲ ಗುರು, ಯಾರ ಮೇಲಿನ ಸಿಟ್ಟು ಯಾರ ಮೇಲೆ ತೀರ್ಸ್ಕೊಂಡ್ರು ಅನ್ನೋ ತರ 2 ಮ್ಯಾಚ್ ಡಕ್ ಔಟ್ ನ ನಿನ್ನೆ KKR ಅಗೇನ್ಸ್ಟ್ ನನಗೆ ಕಿಂಗ್ ಕೊಹ್ಲಿ ಅವರು ತೀರ್ಸ್ಕೊಂಡಿದ್ದು. ನನಗೆ ನಮ್ಮ RCB ಮೇಲೆ ಇನ್ನೊಂದು ಡೌಟ್ ಏನಪ್ಪಾ ಅಂತಂದ್ರೆ, ಒಬ್ಬ ಬ್ಯಾಟ್ಸ್ಮನ್ ಆಡ್ತಾ ಇದ್ದಾರೆ, ಸಪೋರ್ಟ್ ಮಾಡೋಣ ಅಂತಿಲ್ಲ ಗುರು. ಇಲ್ಲ ಒಂದ್ ಸಿಂಗ್ಸಿನ ರನ್ ಆಡ್ಕೊಟ್ಬಿಟ್ಟಿದ್ರೆ ಈ ಕಡೆ ಕಿಂಗ್ ಕೊಹ್ಲಿ ಅವರು ಹೆಂಗಿರೋ ಫಾರ್ಮ್ ಅಲ್ಲಿ ಅಂತೂ ಇದ್ದೇ ಇದ್ರು. ನಿನ್ನೆ ಮ್ಯಾಚ್ ಅವ್ರು ಕೂಡ ಹೊಡಿ ಆಟ ಆಡ್ಬಿಟ್ಟು ವಿನ್ ಅಂತೂ ಮಾಡ್ತಾರಂತ ನನ್ಗಂತೂ ಹೋಪ್ ಇತ್ತು. ಬಟ್ ಉಳ್ದವರು ಅವರು ಕೂಡ ಹೊಡಿಲಿಕ್ಕಂತ ಹೋದ್ರು, ಬಟ್ ಕ್ಯಾಚ್ ಕೂಡ ಕೊಟ್ರು. ಈ ಕಡೆ ನಮ್ಮ ಕ್ಯಾಪ್ಟನ್ ಹೌದು ರಜತ್ ಪಟ್ಟಿದಾರ್ ಅವರು ಕೂಡ ಈಸಿಯಾಗಿ 6 ಹೋಗುತ್ತೆ ಅನ್ನೋ ಬಾಲ್ ನ ಕ್ಯಾಚ್ ಕೊಟ್ಬಿಟ್ರು. ಬಟ್ ಆ ಬಾಲ್ ಅಷ್ಟು ಕೂಡ ಗೆಸ್ ಇರ್ಲಿಲ್ಲ, ಟಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟು ಕೂಡ ಗೆಸ್ ಇರ್ಲಿಲ್ಲ ನಾರಾಯಣ್ ಅವ್ರ ಬೌಲಿಂಗ್. ಸೊ ಆದ್ರೂ ಕೂಡ 11 ರನ್ನ ಹೊಡೆದ್ಬಿಟ್ಟು ಈಸಿಯಾಗಿ ಕ್ಯಾಚ್ ಕೂಡ ಕೊಟ್ಬಿಟ್ಟು ಪೆವಿಲಿಯನ್ ಕಡೆ ಹೋಗ್ಬಿಟ್ರು ಪಟ್ಟಿದಾರ್ ಅವರು. ಅಂಡ್ ಅದಕ್ಕೂ ಮುಂಚೆ ಔಟ್ ಆದಂತಹ DDP ಏನಿದ್ದಾರೆ ಅವರು 39 ರನ್ಗಳನ್ನ ಹೊಡೆದಿದ್ದು. ಅಂಡ್ ತ್ಯಾಗಿ ಅವರ ಬೌಲಿಂಗ್ ಅಲ್ಲಿ ಔಟ್ ಕೂಡ ಆದ್ರು. ರೊಮಾರಿಯೋ ಸಫರ್ಡ್ ಹಾಕೊಂಡಿರ್ಲಿಲ್ಲ, ಅವ್ರು ಲಾಸ್ಟ್ 3 ಮ್ಯಾಚ್ ಗುರು ಆ ಮನುಷ್ಯ ಏನು ಕೂಡ ಆಡ್ತಾ ಇರ್ಲಿಲ್ಲ, ಹಾಗಾಗಿ ಅವ್ರನ್ನ ಹಾಕೊಳ್ಳಿಲ್ಲ ನಿನ್ನೆ ಮ್ಯಾಚ್ ಅಲ್ಲಿ. ಇನ್ನ ಕಡೆ ಟೀಮ್ ಡೇವಿಡ್ ಅವರು ಕೂಡ ನಿನ್ನೆ ಬಂದ್ಬಿಟ್ಟು ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ಬೇಕಿತ್ತು. ಈ ಕಡೆ ಕಿಂಗ್ ಕೊಹ್ಲಿ ಅವರು ಆಡ್ತಾ ಇದಾರೆ, ಸಪೋರ್ಟ್ ಮಾಡೋಣ ಅಥವಾ ಸಿಂಗಲ್ ತಂದ್ಕೊಡೋಣ ಇಲ್ಲ ಹೊಡಿಯೋಣ ಅಂದ್ರೂ ಕೂಡ ಅವ್ರಿಗೆ ಆಯ್ತಾ ಇಲ್ಲ. ಸೊ ಇದೇ ತರ ಮಾಡಿದ್ರೆ ಅವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಈಗ ಹೆಂಗೆ ಬೇರೆಯವ್ರಿಗೆ ಚಾನ್ಸ್ ಕೊಟ್ರು ಶೆಫರ್ಡ್ ಬದಲು, ಅದೇ ರೀತಿ ಇವ್ರನ್ನ ಕೂಡ ತೆಗಿಬಹುದು. ಸೊ ಚೆನ್ನಾಗಿ ಆಡ್ಲಿ ಅಂತ ಅನ್ಕೊಳ್ತಿದ್ರು ಅಷ್ಟೇನೆ. ಇನ್ನ ಈ ಕಡೆ ಸ್ಟಾರ್ಟಿಂಗ್ ಜಾಕೋಬ್ ಬೆಥೆಲ್ ಔಟ್ ಆದ್ರು, DDP ಔಟ್ ಆದ್ರು, ಅಂಡ್ ಕ್ಯಾಪ್ಟನ್ ಪಟ್ಟಿದಾರ್ ಕೂಡ ಔಟ್ ಆದ್ರು, ಮತ್ತೆ ಟೀಮ್ ಡೇವಿಡ್ ಕೂಡ ಔಟ್ ಆದ್ರು. ಅಂಡ್ ಜಿತೇಶ್ ಶರ್ಮಾ ನಾನೇ ಕಮ್ಮಿ ಇಲ್ಲ ಗುರು ಅಂತ ಲಾಸ್ಟ್ ಮ್ಯಾಚ್ ಅಷ್ಟು ಆಡಿರಲಿಲ್ಲ, ಬೇರೆ ಟೈಮ್ ಅಲ್ಲಿ ಬ್ಯಾಟಿಂಗ್ ಸಿಕ್ಕಿದ್ರು ಕೂಡ. ಬಟ್ ನೆನ್ನೆ ಮ್ಯಾಚ್ ಅಲ್ಲಿ ಒಂದು 4 ಕೂಡ ಹೊಡೆದ್ಬಿಟ್ರು. ಸೊ ವಿನ್ ಆಗ್ಲಿಕ್ಕೆ ಅವರು ಕೂಡ ಸ್ವಲ್ಪ ಕಾರಣ, ಅಂದ್ರೆ ಲಾಸ್ಟ್ ಓವರ್ ಅಲ್ಲಿ ನಿನ್ನೆ ಮಾತ್ರ ರೆಕಾರ್ಡ್ಸ್ ಬ್ರೇಕ್ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಯಿಂದ ನೋಡಿದವರೆಗೂ 14,000 ರನ್ಗಳನ್ನ ಕಿಂಗ್ ಕೊಹ್ಲಿ ಅವರು ಕಂಪ್ಲೀಟ್ ಕೂಡ ಮಾಡಿರುವಂತದ್ದು, ಅದು ಕೂಡ IPL ನಲ್ಲಿ. ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಈ ಸೀಸನ್ ನಲ್ಲಿ ಮೊದಲನೇ 100 ಕೂಡ ಹೌದು ಕಿಂಗ್ ಕೊಹ್ಲಿ ಅವ್ರದ್ದು. ಇನ್ನು IPL ನಲ್ಲಿ ತಗೊಂಡ್ರೆ ನಿನ್ನೆಯ ಸೆಂಚುರಿ ಸೇರ್ಬಿಟ್ಟು 9ನೇ ಸೆಂಚುರಿ IPL ನಲ್ಲಿ, ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು. ಅಂಡ್ ನೀವು ಇಲ್ಲಿ ನೋಡ್ತಾ ಇದ್ರ ಪಾಯಿಂಟ್ ಟೇಬಲ್ ನ ಟಾಪ್ ಅಲ್ಲಿ ಇದೀವಿ ಗುರು ನಾವು, ಆನ್ ದಿ ಟಾಪ್ ಆಫ್ ದಿ ಪಾಯಿಂಟ್ ಟೇಬಲ್ ಅಂತಾನೆ ಹೇಳ್ಬೋದು. ಸೊ ಫೈನಲಿ ನಿನ್ನೆ ಮ್ಯಾಚ್ ನಂಗಂತೂ ಸೈಕ್ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಗುರು. ಬಟ್ ಸಖತ್ ಖುಷಿ ಅಂತೂ ಆಯ್ತು ಚೇಸಿಂಗ್ ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನ ನೋಡ್ಬಿಟ್ಟು. ಅದೇ ತರ ನಿಮಗೆ ಹೇಗೆ ಅನಿಸ್ತು ಅಂತ ಮತ್ತೆ ನಾನು ಕೇಳ್ತೀನಿ ಕಾಮೆಂಟ್ ಬಾಕ್ಸ್ ನಿಂದನೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಷ್ಟೇ.